ಲೈಟ್ ಎಫೆಕ್ಟ್ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇರುವಂಥದ್ದು ಬೆಳಕಿನ ಕಿರಣಗಳು, ಅದರಲ್ಲೂ ಮೊಬೈಲ್ ಅಥವಾ ಕ್ಯಾಮೆರಾ ಮೂಲಕ ತೆಗೆಯುವಂತಹ ಫೋಟೋದಿಂದಾಗಿ ಸಮಸ್ಯೆ ಆಗಬಹುದಾ ನವಜಾತ ಶಿಶುವಿನ ಮೇಲೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆದರೆ ವಿದೌಟ್ ಫ್ಲಾಶ್ ತೆಗೆದಾಗ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು ಡಾಕ್ಟರ್. ಹಾಗಿದ್ರೆ ಯಾವೆಲ್ಲವೂ ಕೂಡ ಬೆಳಕು ಸಮಸ್ಯೆ ಆಗಬಹುದು ನಮ್ಮ ಮಗುವಿನ ಮೇಲೆ ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಜನಸಾಮಾನ್ಯರ ಕಣ್ಣಿನ ಮೇಲೆ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರಿಸೋಣ. ಡಾಕ್ಟರ್, ಹಾಗಿದ್ರೆ ಯಾವುದು ನಿಜಕ್ಕೂ ಕಣ್ಣಿಗೆ ಬೆಳಕು ಸಮಸ್ಯೆ ಆಗಬಹುದು ಅನ್ನೋದು, ಈ ವೆಲ್ಡಿಂಗ್ ಕೆಲಸಗಳನ್ನ ಮಾಡುವಂಥದ್ದು, ಅಂತಹ ಕಿರಣಗಳು ಸಮಸ್ಯೆಗಳನ್ನ ಒಡ್ಲಿಕ್ಕೆ ಸಾಧ್ಯವಾ ಅಂತ? ಸರಿಯಾದ ವಿಷಯನೇ ನೀವು ಪಾಯಿಂಟ್ ಔಟ್ ಮಾಡಿದ್ದೀರಾ. ಈಗ ವೆಲ್ಡಿಂಗ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಅವ್ರು ಗ್ಲಾಸ್ ಎಲ್ಲ ಇಟ್ಟಿರ್ತಾರೆ. ಸೊ ಹಾಗೆಯೇ ಒಂದು ಸ್ವಲ್ಪ ಟೈಮ್ ಇದೆಯಲ್ಲ ಅದನ್ನು ಮಾಡಿ ಮುಗಿಸ್ಬೇಡ ಅಂತ ಅವರು ಕೂತ್ಕೊಂಡು ವೆಲ್ಡಿಂಗ್ ಮಾಡ್ತಾ ಇರ್ತಾರೆ. ಆವಾಗ ಅವ್ರಿಗೇನು ತೊಂದರೆ ಗೊತ್ತಾಗಲ್ಲ. ರಾತ್ರಿ 12 ಗಂಟೆ ಹೊತ್ತಿಗೆ ಕಣ್ಣು ಪೂರ ಮರಳಲ್ಲಿ ಸಿಗಾಕೊಂಡಿರೋವಾಗ ಅನಿಸುತ್ತೆ. ಕಣ್ಣು ನೀರು ಬರೋದು, ಕಣ್ಣು ತೆಗಿಯೋಕ್ಕಾಗಲ್ಲ, ಈ ಥರ ಆಗುತ್ತೆ. ಸೊ ಆದ್ದರಿಂದ ಯಾವಾಗಲೂ ವೆಲ್ಡಿಂಗ್ ಮಾಡಬೇಕಾದ್ರೆ ಅದನ್ನು ಗಾಗಲ್ಸ್ ಹಾಕ್ಕೊಂಡೇ ಆರ್ಕ್ ವೆಲ್ಡಿಂಗ್ ಮಾಡಬೇಕು. ಇದು ಸಾಮಾನ್ಯವಾಗಿ ನಾವು ನೋಡುವಂಥ ಕಂಡೀಷನ್ ಇದು. ಇನ್ನು ಬೇರೆ ಏನಂದರೆ ಸೂರ್ಯಗ್ರಹಣ, ಅದು ಭಾಳ ರೇರಾಗಿ ಆಗುತ್ತೆ. ಸೂರ್ಯಗ್ರಹಣದಲ್ಲಿ ಏನಾಗುತ್ತೆ, ಬೆಳಕೆಲ್ಲ ಕಮ್ಮಿ ಇರುತ್ತೆ, ಕತ್ಲು ಇರುತ್ತೆ. ಆದರೆ ವಿಸಿಬಲ್ ಲೈಟ್, ಕಣ್ಣಿಗೆ ಕಾಣುವಂಥ ಲೈಟ್ ಕಮ್ಮಿ ಇರುತ್ತೆ ಹೊರತು ಬೇರೆ ಲೈಟ್ಗಳೆಲ್ಲ ಏನು ಕಮ್ಮಿ ಆಗಲ್ಲ. ಅಲ್ಟ್ರಾವೈಲೆಟ್ ರೇಸ್ ಎಲ್ಲ ಇದ್ದೇ ಇರುತ್ತೆ. ಸರಿ, ಬೆಳಕು ಇಲ್ವಲ್ಲ, ಕತ್ಲಿದೆಯಲ್ಲ, ಸೂರ್ಯನ ನಾವು ನೋಡ್ಬೋದು ಅಂತ ನೋಡಿದರೆ ಅಲ್ಟ್ರಾವೈಲೆಟ್ ರೇಸಿಂದ ಕಣ್ಣಿನ ರೆಟಿನಾ ತೊಂದರೆ ಆಗುತ್ತೆ. ಅದಕ್ಕೆ ಸೋಲಾರ್ ಮ್ಯಾಕ್ಯುಲೋಪತಿ ಅಂತ ಹೇಳ್ತೀವಿ. ಅದು ರೆಟಿನಾನ ಸುಟ್ಬಿಡುತ್ತೆ. ಸೊ ಆ ರೀತಿ ನಾವು ಸೂರ್ಯಗ್ರಹಣ ನೋಡಬೇಕು ಅಂತಂದರೆ ಅದೆಲ್ಲ ಪ್ರೊಟೆಕ್ಷನ್ ಇಟ್ಕೊಂಡೇ ನಾವು ನೋಡಬೇಕಾಗತ್ತೆ ಅಂತ ಅನ್ನೋದು. ಹಾಗೆಯೇ ಸಾಗರದಿಂದ ದೀಪಕ್ ಅನ್ನೋರು ಕರೆ ಮಾಡ್ತಾರೆ. ದೀಪಕ್, ನಮಸ್ಕಾರ. ಹಲೋ, ಹೇಳಿ ದೀಪಕ್. ಡಾಕ್ಟ್ರಿಗೆ ಒಂದು ಪ್ರಶ್ನೆ ಕೇಳಬೇಕಿತ್ತು ಮೇಡಮ್. ಕೇಳಿ. ಸರ್, ಇದು ನನ್ನ ಮಗಳು ಯಾವಾಗಲೂ ಮೊಬೈಲ್ ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ. ಆಮೇಲೆ ಅವಳು ಚಿಕ್ಕಪ್ಪ ಇವರೆಲ್ಲ ಫೋಟೋಸ್ ತೆಗಿತಾ ಇರ್ತಾರೆ. ಬಟ್ ಅದು ಯಾವವರೆಗೂ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಒಂದು ಕೇಳೋಣ ಅಂತ ಫೋನ್ ಮಾಡಿದ್ವಿ ಸರ್. ಮತ್ತೆ ಅವ್ರಿಗೆ ಅದೇ ಸಮಸ್ಯೆ, ಫೋಟೋಗಳನ್ನು ತೆಗೆದಾಗ ಏನಾದ್ರೂ ಸಮಸ್ಯೆ ಆಗ್ಬೋದಾ ಅಂತ? ಯಾಕಂದ್ರೆ ಈಗ ಆಲ್ರೆಡಿ 1.5 ಇಯರ್, ಬಟ್ ಆ ಏಜ್ ಅಲ್ಲೂ ಎಫೆಕ್ಟ್ ಆಗತ್ತಾ ಅಂತೇಳಿ. ಇಲ್ಲ, ಏನಾಗಲ್ಲ. ಫ್ಲಾಶ್ ಲೈಟ್ ಇಂದ ಏನು ಪ್ರಾಬ್ಲಮ್ ಆಗಲ್ವಾ ಸರ್? ಏನು ತೊಂದರೆ ಆಗಲ್ಲ. ಇದು ಯಾವಾಗಲೂ ಮೊಬೈಲ್ ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ, ಅದರಿಂದ ಏನೋ ಪ್ರಾಬ್ಲಮ್ ಆಗುತ್ತೆ ಸರ್? ಅದರಿಂದ ತಪ್ಪಿಸ್ಬೇಕಷ್ಟೆ. ಡಾಕ್ಟರ್ ಮಂಜುನಾಥ್ ಅವ್ರು ಹೇಳ್ತಾರೆ. ಅಭ್ಯಾಸ ತಪ್ಪಿಸ್ಬೇಕಷ್ಟೆ. ಅಭ್ಯಾಸ ತಪ್ಪಿಸ್ಬೇಕಾ ಸರ್? ಈಗ ಮಗು ಅಂದರೆ ಔಟ್ಡೋರ್ ಗೇಮ್ಸ್ ಆಡಬೇಕು, ಬಿಸಿಲಲ್ಲಿ ಆಟ ಆಡಬೇಕು, ಜನರ ಜೊತೆ ಮಿಂಗಲ್ ಆಗಬೇಕು. ಸೊ ಒಬ್ರಿಗೊಬ್ರು ಚರ್ಚೆ ಮಾಡಬೇಕು, ಅದು ಮುಖ್ಯ. ಬರೀ ಏಕಮುಖವಾದ ಚರ್ಚೆ ಮೊಬೈಲಲ್ಲಿ ಮಾಡೋದು ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡಬೇಕಷ್ಟೇ ಹೊರತಾಗಿ ಸೊ ಮೊಬೈಲಿಂದ ತೊಂದರೆ ಇಲ್ಲ, ಅದರ ದುಷ್ಪರಿಣಾಮಗಳು ಬೇರೆ ಬೇರೆ ರೀತಿಯಲ್ಲಿ ಅಷ್ಟೇ. ಆಟೋಟಗಳಲ್ಲಿ ತೊಡಕೊಳ್ಳಿ ಮಗು ಅಂತ ಹೇಳ್ತಾ ಇರುವಂಥದ್ದು. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಫೋನ್ ಮಾಡಿ ಕರೆ ಮಾಡಿ ತಮ್ಮ ಪ್ರಶ್ನೆಯನ್ನು ಮುಂದಿಟ್ಟಿದ್ದಕ್ಕೆ. ಹಾಗೆಯೇ ಪೂರ್ಣಿಮಾ ಅನ್ನೋರು ಕರೆ ಮಾಡಿದ್ದಾರೆ. ಪೂರ್ಣಿಮಾ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಪೂರ್ಣಿಮಾ. ನಾನು ಕೇಳ್ಬೇಕಿತ್ತಂದ್ರೆ, ನನ್ನ ಮಗು ಇವಾಗ 1 ಮಂತ್ ಓಲ್ಡ್ ಇದೆ. ಅದಕ್ಕೆ ಇವಾಗ ಸೂರ್ಯನ ಕಿರಣಲ್ಲಿ ಸನ್ಬಾತ್ ಮಾಡಿಸ್ಬೇಕು, ಒಂದು 15-20 ಮಿನಿಟ್ಸ್ ಅಂತ ಹೇಳ್ತಾರೆ. ಸೊ ಅವಾಗ ಏನಾದ್ರು ಕಣ್ಣಿಗೆ ಪಟ್ಟಿ ಕಟ್ಟಿ ಆ ತರ ಮಾಡ್ಬೇಕಾ? ಸನ್ಲೈಟ್ ಇಂದ ಎಫೆಕ್ಟ್ ಏನಾದ್ರು ಆಗುತ್ತಾ ಮಗುಗೆ? ಏನಾಗಲ್ಲ ಅದು. ಸೊ ಭಾಳ ಹಿಂದೆ ಎಳೆ ಬಿಸಿಲಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು. ಸೊ ಆ ರೀತಿ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಸೂರ್ಯನ ಕಿರಣ ಚರ್ಮದ ಮೇಲೆ ಬಿದ್ದರೆ ವಿಟಮಿನ್ ಡಿ, ಒಂದು ರೀತಿಯ ವಿಟಮಿನ್ D3 ಅನ್ನೋದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಅದು ಬಹಳ ಒಳ್ಳೇದದು. ಆ ಸಮಯದಲ್ಲಿ ಕಣ್ಣಿಗೆ ಏನು ತೊಂದರೆ ಆಗಲ್ಲ. ಅದಕ್ಕೆ ಏನು ಕಣ್ಣು ಏನು ಮುಚ್ಕೊಳ್ಳೋ ಅಗತ್ಯ ಇಲ್ಲ. ಎಸ್ ಪೂರ್ಣಿಮಾ, ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಬಹುಶಃ ಅಂದರೆ ಒಂದು ಪ್ರಶ್ನೆ ಹಲವು ಪ್ರಶ್ನೆಗಳನ್ನು ಹುಟ್ಟಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದು. ಆದರೆ ಈ ಸನ್ಬಾತ್ ವಿಚಾರಕ್ಕೇನೆ ಬರೋದಾದರೆ, ಜೊತೆಗೆ ಸೂರ್ಯನ ಬೆಳಕಿನಲ್ಲಿ ಕೆಲವರು ಕಣ್ಣಿನ ದಿಟ್ಟಿಸಿ ನೋಡಿದ್ರೆ, ಎಳೆ ಕಣ್ಣುಗಳಿಂದ ಎಳೆ ಸೂರ್ಯನ ಬಿಸಿಲುಗಳಿದ್ದಾಗ ಅದನ್ನು ದಿಟ್ಟಿಸಿ ನೋಡಿದ್ರೆ ಕಣ್ಣಿನ ಸಮಸ್ಯೆಗಳೇ ಬರೋದಿಲ್ಲ ಅನ್ನುವಂಥ ಮಾತುಗಳಿದೆ. ಅದೆಷ್ಟರ ಮಟ್ಟಿಗೆ ಸತ್ಯ? ಸತ್ಯ ಅಲ್ವೇ ಅಲ್ಲ. ಸೂರ್ಯನ ಕಿರಣಗಳು ಬಿಟ್ಟಾಗ ವೈಟಮಿನ್ D3 ಉತ್ಪತ್ತಿ ಆಗುತ್ತೆ. ಮಿನಿಮಮ್ ಕನಿಷ್ಠ ಪಕ್ಷ 10 ನಿಮಿಷ ಆದರೂ ಕೂತಿರ್ಲೇಬೇಕು ಪ್ರತಿನಿತ್ಯ.
ಸೊ ನಮ್ಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಟ್ಟೆ ಪೂರ್ತಿ ಸುತ್ತಿ ಮಗುವನ್ನು ಬಿಸಿಲಲ್ಲಿ ಕೂರಿಸ್ತಾರೆ. ಹಾಗೆ ಮಾಡ್ದಲೆ ಮಿನಿಮಮ್ ಕ್ಲಾತ್ ಫಾರ್ ಬೋತ್ ಮದರ್ ಆ್ಯಂಡ್ ಚೈಲ್ಡ್, ಅತ್ಯಂತ ಕಡಿಮೆ ಬಟ್ಟೆಗಳು ತಾಯಿ ಮತ್ತು ಮಗುಗೆ ಹಾಕಿ ಬಿಸಿಲಲ್ಲಿ ಕೂತ್ಕೊಳ್ಳೋದು ತಾಯಿಗೂ ಮತ್ತು ಮಗುಗೆ ಇಬ್ಬರಿಗೂ ಉತ್ತಮ, ಒಳ್ಳೆಯದಾಗುತ್ತೆ ಅಷ್ಟೇ ಹೊರತು ಅದರಿಂದ ದುಷ್ಪರಿಣಾಮಗಳು ಎಂಥದ್ದು ಇಲ್ಲ. ಸೊ ಸಸ್ತನಿಗಳು ನಾವು ಅದೇ ರೀತಿ ಸಾವಿರಾರು ಪ್ರಾಣಿಗಳು, ಸಾವಿರಾರು ಸ್ಪೀಷೀಸ್ ಪ್ರಾಣಿಗಳು ಪ್ರಪಂಚದಲ್ಲಿ ಎಲ್ಲ ಇದೆ. ನಾವು ಹೊರತಲ್ಲ, ನಾವು ಅವುಗಳ ಹಾಗೆ, ಆಯಿತಾ? ಸೊ ಅವುಗಳಿಗೆ ತೊಂದರೆ ಆಗದೇ ಇದ್ದರೆ ನಮಗೂ ತೊಂದರೆ ಆಗೋದಿಲ್ಲ. ಅದು ಜನರಲ್ ಟಾಪಿಕ್. ಇನ್ ಸೈಂಟಿಫಿಕಲಿ ಸ್ಪೀಕಿಂಗ್ ತೊಂದರೆ ಆಗೋದಿಲ್ಲ. ಸೊ ಹಾಗೆ ಹೇಳಿದ ಹಾಗೆ ಪ್ಯೂಪಿಲ್ಸ್, ಡೈಲೇಟೆಡ್ ಪ್ಯೂಪಿಲ್ಸಲ್ಲಿ ಫಾರ್ ಎ ಲಾಂಗರ್ ಟೈಮ್, ತೀರಾ ಹೆಚ್ಚಿನ ಸಮಯದಲ್ಲಿ ಸೂರ್ಯನ ದಿಟ್ಟಿಸಿ ನೋಡ್ತಿದ್ದಾಗ ಅಲ್ಟ್ರಾವೈಲೆಟ್ ರೇಸ್ ಆಗ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರುತ್ತೆ, ಅಷ್ಟೇ ಹೊರತಾಗಿ ಇಲ್ಲ. ಬೆಂಗಳೂರಿನಿಂದ ಸಾಜಿದ್ ಅನ್ನೋರು ಕರೆ ಮಾಡಿದ್ದಾರೆ. ಸಾಜಿದ್ ನಮಸ್ಕಾರ. ನಮಸ್ಕಾರಮ್ಮ. ಹೇಳಿ ಸಾಜಿದ್. ನಾವು ಮಾತಾಡೋದು ಏನಂದ್ರೆ, ಈ ಹೆಣ್ಣು ಮಗು ಆದ್ರೆ ಎಫೆಕ್ಟ್ ಆಗೇ ಆಗುತ್ತೆ ಅನ್ನೋ ಉದ್ದೇಶ ಇತ್ತು ನಮ್ದು. ಗಂಡು ಮಗು ಆದ್ರೆ ಸ್ಕಿನ್ ಇರುತ್ತೆ, ದಪ್ಪ ಇರುತ್ತೆ. ಆ ಮಗುಗೆ ಮೊಬೈಲ್ ಅಲ್ಲಿ ಹಿಡಿಯೋದ್ರಿಂದ ಹಿಡಿದು, ಫೋಟೋ ಹಿಡಿಯೋದ್ರಿಂದ ಹಿಡಿದು ದಿಷ್ಟಿ ತಗಲುತ್ತೆ ಅನ್ನೋ ಮುಖಾಂತರ, ವಯಸ್ಸಾದವ್ರು ಹೇಳೋದ್ರ ಮುಖಾಂತರದಿಂದ ಅದು ಒಂದು ತೊಂದ್ರೆ, ಮಕ್ಳು ಫೋಟೋ ಹೊಡಿಯೋದ್ರಿಂದ. ಬಟ್ ಇನ್ನೊಂದೇನಂದ್ರೆ ಸ್ಕಿನ್ ಬಿಸಿಲಲ್ಲಿ ತಗೊಂಡೋಗೋದು, ಆಟ ಆಡೋದು ಅಂತಿರಲ್ಲ. ಹೆಣ್ಣು ಮಗುದು ಸ್ಕಿನ್ ತೆಳು ಇರುತ್ತೆ, ಗಂಡು ಮಗು ಸ್ಕಿನ್ ಒರಟಾಗಿರುತ್ತೆ. ಗಂಡಸರು ಹೊರಗಡೆ ಓಡಾಡಿದ್ರು ತೊಂದ್ರೆ ಏನೂ ಆಗಲ್ಲ. ಹೆಣ್ಮಕ್ಳು ಹೊರಗಡೆ ಬಿಸಿಲಲ್ಲಿ ಇರೋದ್ರಿಂದ ಬಹುಶಃ ಅಂದ್ರೆ ಇದಕ್ಕೆ ವೈದ್ಯರೇ ಉತ್ತರಿಸ್ತಾರೆ ಸಾಜಿದ್, ಬಹುಶಃ ಅವರೇ ಹೇಳ್ಬೋದು ಅಂತ ಏನಂತೀರಿ? ಇಲ್ಲ, ಸಾಧ್ಯನೇ ಇಲ್ಲ. ಆ ರೀತಿ ಅಂತ ವ್ಯತ್ಯಾಸ ಏನೂ ಆಗೋದಿಲ್ಲ. ಬಹುಶಃ ಸ್ಕಿನ್ ಥಿಕ್ನೆಸ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೆ ಪಿಗ್ಮೆಂಟೇಷನ್, ಈಗ ಚರ್ಮದಲ್ಲಿ ಎಷ್ಟು ಪಿಗ್ಮೆಂಟೇಷನ್ ಇದೆ ಅಂತ, ಉದಾಹರಣೆಗೆ ಬ್ಲ್ಯಾಕ್ ಪೀಪಲಲ್ಲಿ, ಸೊ ಸ್ಕಿನ್ ಪೆನಿಟ್ರೇಷನ್ ಆಫ್ ಸನ್ಲೈಟ್, ಸೂರ್ಯನ ಕಿರಣಗಳು ಪೆನಿಟ್ರೇಟ್ ಆಗೋದು ತುಂಬ ಕಡಿಮೆ ಇರುತ್ತೆ. ಆದರೆ ತುಂಬ ಬೆಳ್ಳಗಿರುವಂತಹ ವ್ಯಕ್ತಿಗಳಲ್ಲಿ ಸೂರ್ಯನ ಕಿರಣಗಳು ಹೆಚ್ಚಿಗೆ ಪೆನಿಟ್ರೇಟ್ ಆಗುತ್ತೆ. ಹಾಗಾಗಿ ಅವರಲ್ಲಿ ಸ್ಕಿನ್ ಕ್ಯಾನ್ಸರ್ಸು ಜಾಸ್ತಿ ಇರುತ್ತೆ, ಅಷ್ಟೇ ಹೊರತಾಗಿ ಅದರಿಂದ ತೊಂದರೆ ಅಂತಲ್ಲ. ಚರ್ಮ ಎಷ್ಟು ಪಿಗ್ಮೆಂಟೇಷನ್ ಆಗಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಹೆಣ್ಣು ಗಂಡು ಅನ್ನೋದಲ್ಲ, ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಚರ್ಮದಲ್ಲ, ಕಲರ್ ಅಲ್ಲಿ ಅಂದ್ರೆ ಹೆಣ್ಣಿಗೆ ದೇವ್ರು ಮಾಡಿರೋದು ಮುಖಾಂತರ ದಾಡಿ ಫೇಸ್ ಅಲ್ಲಿ ಕೂದಲು ಬರಲ್ಲ. ಗಂಡು ಹೊರಗಡೆ ಇರೋದ್ರಿಂದ ಗಂಡಿಗೆ ಕೂದಲು ಬೆಳಿತೈತೆ. ಸೃಷ್ಟಿ ದೇವ್ರ ಮ್ಯಾಲಿರೋ ಮಾಡಿರೋದೇ ಫಸ್ಟ್ ಹೆಣ್ಣು ಗಂಡು ಬ್ಯಾರೆ ಅಂತ ಮಾಡಿದ್ದಾನೆ. ಆ ವ್ಯತ್ಯಾಸ ದೇವರೇ ತಿಳಿಸ್ಕೊಟ್ಟಿದ್ದಾನೆ. ಬಟ್ ಏನಾದ್ರೆ ಇವತ್ತು ವೈದ್ಯಕೀಯವಾಗಿ ಯಾವುದೇ ಸಮಸ್ಯೆ ಇಲ್ಲ ಸಾಜಿದ್ ಅವರೇ, ಆ ರೀತಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅದು ನಾವು ಮಾಡಿಕೊಂಡಂತಹ ವ್ಯತ್ಯಾಸಗಳು ಅಂತರ ಅಷ್ಟೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬಹುಶಃ ಭಾಳಷ್ಟು ವಿಭಿನ್ನವಾದಂತಹ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ನಿಜಕ್ಕೂ ಒಂದು ಪ್ರಯತ್ನ ನೀವು ಮಾಡಿರೋದು ಅಶಿಕ್, ಸಾಕಷ್ಟು ಪ್ರಶ್ನೆಗಳನ್ನು ಉದ್ಭವಿಸದಂತೆ ಮಾಡಿರುವಂಥದ್ದು. ಆದರೆ ಸಮಾಜಮುಖಿಯಾಗಿ ಯೋಚನೆ ಮಾಡುವಾಗ ತಾವಂತ ಇದ್ರಿ, ತಮ್ಮದೊಂದು ತಂಡವನ್ನು ಮಾಡ್ಕೊಂಡಿದ್ರೆ, ಆ ಮೂಲಕವಾಗಿ ಸಹಾಯ ಹಸ್ತವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ರಿ ಅಂತ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಯತ್ನಕ್ಕೆ ಈಗ ಸಿಕ್ಕಿರುವಂತಹ ಫಲಗಳನ್ನು ನೋಡ್ತಾ ಇದ್ದಾಗ ಯಾವ ರೀತಿ ಕಾಳಜಿ ಮೆರೆಯೋಕ್ಕೆ ಸ್ಫೂರ್ತಿ ಸಿಗ್ತಾ ಇದೆ ತಮಗೆ? ಅಂದರೆ ಒಂದು ಪ್ರಯತ್ನ ಮಾಡಿದೆ, ಅದರ ಬಗ್ಗೆ ಈಗ ಎಲ್ರಿಗೂ ಡೀಟೇಲ್ ಗೊತ್ತಾಯ್ತಲ್ಲ, ಹಾಗೊಂದು ಸಂತೋಷ ಆಯಿತು. ಅದ್ರ ಬಗ್ಗೆ ಡೀಟೇಲ್ ಎಲ್ರಿಗೊಂದು ನಿಜಾಂಶ ಗೊತ್ತಾಯ್ತು. ಹೌದದು, ಎಲ್ರಿಗೊಂದು ಡೌಟ್ ಇತ್ತು, ಅದರಲ್ಲಿ ಎಫೆಕ್ಟ್ ಉಂಟು, ಕೆಲವರು ಇಲ್ಲ ಅಂತ. ಕೆಲವು ಮೊಬೈಲಲ್ಲಿ ಕಡಿಮೆ ಸಿಗ್ತದೆ ಅಂತ ತಗೊಳ್ತಾರೆ, ಅದರಲ್ಲಿ ಇರ್ಬೋದು, ಒಳ್ಳೆ ಮೊಬೈಲಲ್ಲಿ ಇರಬಾರ್ದು ಅಂತ ಕೆಲವರು. ಈಗ ಡಾಕ್ಟರ್ಗಳು ಸ್ಪಷ್ಟ ಮಾಹಿತಿ ಕೊಟ್ಟಿದ್ದಾರೆ. ಥ್ಯಾಂಕ್ಸ್. ಬಹುಶಃ ಎಲ್ರಿಗೂ ಒಂದು ರೀತಿಯಲ್ಲಿ ಅರಿವಾಗುತ್ತೆ ಅಂತ. ಎಸ್ ಡಾಕ್ಟರ್, ಆದರೆ ಒಂದು ಜನರಲ್ ಒಂದು ಒಪಿನಿಯನ್ ಇರುವಂಥದ್ದು ಅಂತಂದರೆ, ಯಾವುದು ಸಮಸ್ಯೆ ಇಲ್ಲ ಅಂತಂದರೆ ಯಾವುದಕ್ಕೂ ಸಮಸ್ಯೆ ಆಗೋದಿಲ್ಲ ಅಂತೇಳಿ ಜನರಲೈಸ್ ಮಾಡುವಂಥ ಜನ ಇರ್ತಾರೆ. ಹಾಗಾಗಿ ಪರ್ಟಿಕ್ಯುಲರ್ ಹೇಳುವಾಗ, ಮಗುವಿನ ವಿಚಾರಕ್ಕೆ ಬರುವಾಗ, ಬೆಳಕಿನ ವಿಚಾರಗಳಲ್ಲಿ ತಾವು ಹೇಳ್ತಾ ಇದ್ರಿ ಒಂದು ಕ್ಯಾಮ್ರಾದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ. ಆದರೆ ನೀವು ಕೇರ್ ತಗೋಬೇಕು ಮಗುವಿನ ಬಗ್ಗೆ ಅಂತಂದರೆ ಯಾವ ರೀತಿಯ ಟಿಪ್ಸ್ ಕೊಡಲಿಕ್ಕೆ ಇಷ್ಟಪಡ್ತೀರಿ ಕಣ್ಣಿನ ವಿಚಾರವಾಗಿ? ಓಕೆ, ಕಣ್ಣಿನ ವಿಚಾರಕ್ಕೆ ಒಂದು ನವಜಾತ ಶಿಶು ಬಗ್ಗೆ ಈಗ ನಮ್ಮ ಚರ್ಚೆ ಶುರುವಾಗಿದ್ದು. ಇನ್ನು ದೊಡ್ಡ ಮಕ್ಕಳಲ್ಲಿ ಅವರಿಗೆ ಏನಂತಂದರೆ, ಚಿಕ್ಕ ಮಕ್ಕಳಿಗೆ ಕನ್ನಡಕ ಹಾಕ್ಕೊಳ್ಳೋದಕ್ಕೆ ಅವರಿಗೆ ಇಷ್ಟ, ಆಸೆ. ಇನ್ನೊಬ್ಬರು ಹಾಕ್ಕೊಂಡಿದ್ದು ನೋಡಿದ್ದು ನಮಗೆ ಆಸೆ ಬಂದುಬಿಡುತ್ತೆ. ನಂಗೆ ಕನ್ನಡಕ ಕೊಡಿಸಿ ಅಂತ ಮಕ್ಕಳು ತಂದೆ ತಾಯಿಯರಿಗೆ ಪೀಡಿಸ್ತಾರೆ. ಸೊ ಆವಾಗ ಮಕ್ಕಳು ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತಂದ್ರೂ ಕೂಡ ತಂದೆ ತಾಯಿಯರು, ನೀನು ಕನ್ನಡಕ ಬೇಕು ಅಂತ ನೀನು ಹಠ ಮಾಡ್ತಾ ಇದೆಯಾ, ನಿಮಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಸುಮ್ಮನಿರು ಅಂತ ಬೈತಾರೆ. ಸೊ ಆ ರೀತಿ ಮಾಡ್ದಲೆ ಮಕ್ಕಳು ಚೆನ್ನಾಗಿ ಕಾಣಲ್ಲ ಅಂದಾಗ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಆಮೇಲೆ ಇನ್ನು ಕೆಲವು ಸಲ ಫೋಟೋ ತೆಗೆದಾಗ ಕಣ್ಣಲ್ಲಿ ಒಂಥರ
ಕೆಂಪಿಗೆ ಅಥವಾ ಬಿಳಿಗೆ ವೈಟ್ ರಿಫ್ಲೆಕ್ಸ್ ಕಾಣಿಸುತ್ತೆ. ಒಂದು ಕಣ್ಣಲ್ಲಿ ವೈಟ್ ರಿಫ್ಲೆಕ್ಸ್ ಕಾಣಿಸ್ಬೋದು, ಇನ್ನೊಂದು ಕಣ್ಣಲ್ಲಿ ವೈಟ್ ರಿಫ್ಲೆಕ್ಸ್ ಕಾಣಿಸ್ದಲ್ಲೇ ಇರ್ಬೋದು. ಇದು ತುಂಬ ತುಂಬ ವಿರಳವಾಗಿರುವಂಥ ಕಂಡೀಷನ್, ರೆಟಿನೋಬ್ಲಾಸ್ಟೋಮಾ ಅಂತ. ಆ ಥರ ಕಂಡೀಷನ್ ಇದ್ದರೆ ಅಥವಾ ಬೇರೆ ಇನ್ಯಾವುದೋ ರೆಟಿನಲ್ ಡಿಟ್ಯಾಚ್ಮೆಂಟ್ ಇದ್ದರೆ ಆ ಥರ ಕಾಣಿಸ್ಬೋದು ಫೋಟೋ ತೆಗೆದಾಗ. ಆ ಥರ ಏನಾರು ಕಂಡ್ರೆ ತಕ್ಷಣ ಕಣ್ಣಿನ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಆಮೇಲೆ ಮಕ್ಕಳಿಗೆ ನಿಯಮಿತವಾಗಿ ಕಣ್ಣಿನ ದೃಷ್ಟಿ ಪರೀಕ್ಷೆ ಮಾಡಿಸ್ಬೇಕು. ಆಮೇಲೆ ಇನ್ನು ಕೆಲವರು ಏನು ಅಂದ್ಕೊಂಡಿರ್ತಾರೆ ಅಂದರೆ ಕನ್ನಡಕನ ನಾವೊಂದು 6 ತಿಂಗಳು ಹಾಕಿದರೆ ಅದು ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಸೊ ಆದರೆ ಕನ್ನಡಕ 6 ತಿಂಗಳು ಹಾಕಿದರೆ ಸರಿ ಹೋಗುವಂಥದ್ದಲ್ಲ. ಅದು ಕನ್ನಡಕ ಹಾಕಿದಷ್ಟು ಹೊತ್ತು ಸರಿಯಾಗಿ ಕಾಣುತ್ತೆ. ಕನ್ನಡಕ ತೆಗೆದ್ರೆ ಮತ್ತೆ ಅದು ಬ್ಲರ್ ಆಗಿ ಕಾಣಿಸುತ್ತೆ. ಎಸ್ ಡಾಕ್ಟರ್, ಬಹುಶಃ ಅದು ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ವಿಭಿನ್ನವಾದ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಪ್ರಯತ್ನ ಮಾಡಿದ್ವಿ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಹಾಗೆಯೇ ಆಶಿಕ್ ಇಂತಹದೊಂದು ವಿನೂತನವಾದಂತಹ ಪ್ರಯತ್ನಕ್ಕೆ ಮುಂದಾದರೆ ಆ ಪ್ರಯತ್ನಕ್ಕೆ ನಿಜಕ್ಕೂ ಕೂಡ ನಾವು ಶ್ಲಾಘಿಸಲೇಬೇಕಾಗುತ್ತೆ. ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಡಾಕ್ಟರ್ ಮಂಜುನಾಥ್, ತಮಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಎಸ್ ವೀಕ್ಷಕರೇ, ಒಂದು ಪ್ರಶ್ನೆ ಇತ್ತು, ನಿಜಕ್ಕೂ ಕೂಡ ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಈ ಚರ್ಚೆಯಲ್ಲಿ ಮಾಡಿದ್ದು. ಫೋಟೋ ತೆಗೆಯೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ನಿಜ, ಆದರೆ ಫೋಟೋ ವಿತ್ ಫ್ಲ್ಯಾಶ್ ಹಾಕಿ ತೆಗೆದಾಗ ನವಜಾತ ಶಿಶುವಿಗೆ ಒಂದು ರೀತಿಯಲ್ಲಿ ಇದು ವಿಚಲಿತಗೊಳ್ಳುತ್ತೆ. ಹಾಗಾಗಿ ಅದಕ್ಕೆ ಭಯ ಬೀಳಿಸೋದು ಬೇಡ ಅನ್ನೋದಷ್ಟೇ ಇಲ್ಲಿರುವಂತಹ ಕಾಳಜಿ. ಆದರೆ ಇಂತಹದೊಂದು ಸಮಾಜಮುಖಿಯಾದಂತಹ ಪ್ರಯತ್ನವನ್ನು ಆಶಿಕ್ ಏನು ಮಾಡಿದ್ದಾರೆ ಅದನ್ನು ನಾವು ನಿಜಕ್ಕೂ ಕೂಡ ಬೆನ್ನು ತಟ್ಟಬೇಕಾಗತ್ತೆ. ಯಾಕಂದರೆ ನಮ್ಮ ಬಗ್ಗೆ ಅಷ್ಟೇ ಅಲ್ಲ, ನಮ್ಮ ಪಕ್ಕದವರ ಬಗ್ಗೆ, ಸಮಾಜದ ಒಳಿತದ ಬಗ್ಗೆ ಚಿಂತಿಸೋದು ಯಾವತ್ತೂ ಕೂಡ ಒಳಿತು. ಲೈಟ್ ಎಫೆಕ್ಟ್ ಬಗ್ಗೆ ಇದು ವಿಶೇಷವಾದಂತಹ ಚರ್ಚೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.